ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯದಲ್ಲೇ ಈ ಚರ್ಚೆ ಪ್ರಸ್ತುತವಾಗಿ ಆಗ್ತಾ ಇದ್ದಂತ ಹೊತ್ತಲ್ಲೇ ಕುಂದಾನಗರಿ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಅವರ ಎಂಟ್ರಿಗೆ ಜೈಕಾರ ಕೂಗಿದ್ದಾರೆ. ಕುಂದಾನಗರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇಂದಿನ ಅಧಿವೇಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಎಂಟ್ರಿಯಲ್ಲೇ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಕನಕಪುರದ ಬಂಡೆ. ಬಿಜೆಪಿ ಅವರಿಗೆ ಮಾಡೋಕೆ ಕೆಲಸ ಇಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ರೈತರಿಗೆ ಮೋಸ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಬಿಜೆಪಿ ಹೋರಾಟ ಮಾಡಬೇಕಾಗಿರೋದು ಕೇಂದ್ರ ವಿರುದ್ಧ, ರಾಜ್ಯದ ವಿರುದ್ಧ ಅಲ್ಲ. ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಸರಿಯಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ. ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಯುಕೆಪಿ ಇರ್ಬೋದು, ಕಬ್ಬಂದ್ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂತ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ? ಮೆಕ್ಕೆಜೋಳ ಇಂಥವ್ರು ಇಷ್ಟು ಖರೀದಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಕಬ್ಬುದಕ್ಕೆ ಫ್ಯಾಕ್ಟರಿಗಳೆಲ್ಲ ಬಡ್ಕೋತಾ ಇದ್ದಾರೆ. ಎಲ್ಲ ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ, ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟರಿ ಹೇಳ್ತಾ ಇದ್ದಾರೆ. ಇಲ್ಲ, ನೀನು ಇಷ್ಟು ಕೊಡು, ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ವಿ. ಇದು MRP ಬೆಲೆ ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರದ. ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ? ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ವಿ. ನಿಂಗ್ ಲಾಸ್ ಆದ ಚಿಂತೆ ಇಲ್ಲ, ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡ್ಬೇಕಾದ್ದು ರೈತರೆಲ್ಲ, ಬಿಜೆಪಿ ಅವರೆಲ್ಲ, ಕೇಂದ್ರ ಸರ್ಕಾರದ. ಇವತ್ತೇನಾದ್ರು ಧ್ವನಿ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ. ಇದು ಬರೀ ಪಾಪ ಅವ್ರಿಗೆ ಏನು ಇಲ್ವಲ್ಲ, ಅವ್ರಿಗೆ ಮಾತಾಡಕ್ಕೆ, ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ಅಲ್ಲಪ್ಪ, ಕುರ್ಚಿ ಕದನ ಬೆಂಗಳೂರಿನಿಂದ ಬೆಳಗಾವಿಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ. ಬೆಳಗಾವಿಯಲ್ಲೂ ಮೊಳಗಿದೆ ಡಿಕೆ ಶಿವಕುಮಾರ್ ಸಿಎಂ ಅನ್ನೋ ಕೂಗು. ಡಿಕೆ ಶಿವಕುಮಾರ್ ಬರ್ತಿದ್ದಂತೆ, ಅವರ ಆಗಮನ ಆಗ್ತಾ ಇದ್ದಂತೆ ಡಿಕೆ ಮುಂದಿನ ಸಿಎಂ ಡಿಕೆ ಅಂತ ಬೆಂಬಲಿಗರು ಘೋಷಣೆ ಕೂಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಸಿಎಂ ಕುರ್ಚಿಯ ವಿಚಾರ ಜೀವಂತವಾಗಿದೆ ಅಂತ ಬೆಳಗಾವಿ ಸಾಂಬ್ರಾ ಏರ್ಪೋರ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ, ಎಂಎಲ್ಎ ರಾಜು ಸೇಠ್ ಅವರು ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಕುರ್ಚಿ ಕಾದಾಟದ ಮಧ್ಯೆ ಬೆಳಗಾವಿ ಬ್ಯಾಟಲ್ಗೆ ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದನ್ನೇನು ಹೊಸತೇನಲ್ಲ ಬಿಡಿ, ಎಸ್ ಟಿ ಸೋಮಶೇಖರ್ ಅವರ ಜೊತೆ ಕಾಣಿಸ್ಕೊಳ್ಳೋದು. ಅವರು ಕೂಡ ಬಂದಿದ್ದಾರಂತೆ. ಹೇಳ್ಕೊಳ್ಳೋದಕ್ಕೆ ಬಿಜೆಪಿ ಶಾಸಕ, ಬಟ್ ಸಕ್ರಿಯವಾಗಿರೋದು ಕಾಂಗ್ರೆಸ್ನಲ್ಲಿ. ದೃಶ್ಯ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಆಗಮನ ಆಗ್ತಾ ಇದ್ದಂತೆ ಜೈಕಾರ. Come on!